ಇವನ್ನೆಲ್ಲರಿಗೂ ಬ್ರದರ್ 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 ಅಂತ ಕೊಯ್ಯೋದು, ಬ್ರದರ್ ಬ್ರದರ್ ಅಂತ ಕೊಯ್ಯೋದು. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅರಿಶಿನ ಮತ್ತೆ ಕುಂಕುಮವನ್ನ ಹೋಲಿಸುವಂತಹ ಕೆಲಸ ಬಿಜೆಪಿ ಅವರೇ ಪ್ರಾರಂಭ ಮಾಡಿದ್ರ ಅಂತ ನಿಮ್ಗೆ ಯಾಕೆ ಬೇಕದು? ಯಾಕಂದ್ರೆ ಅರಿಶಿನ ಮತ್ತೆ ಕುಂಕುಮದಲ್ಲಿ ಬಹಳಷ್ಟು ಆಯುರ್ವೇದ ಗುಣಗಳಿದಾವೆ. ನಮ್ಮ ಪೂರ್ವಜರು ಅಥವಾ ಕರ್ನಾಟಕ ಸರ್ಕಾರ ಸ್ವೀಕಾರ ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ ಹಣೆಯಲ್ಲಿಡುವಂತಹ ಅರಿಶಿನ ಕುಂಕುಮನೇ ಕಾರಣನಾ? ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಯಾಕೆ ಅದರಲ್ಲಿ ಪ್ರಾಕೃತಿಕ ಲಾಭಗಳಿದಾವೆ, ಮನುಷ್ಯನ ಆರೋಗ್ಯದ ಮೇಲೆ ಒಳ್ಳೆ ಒಳ್ಳೆ ಪರಿಣಾಮಕಾರಿ ಬೀರುವಂತದ್ದು. ಈಗ ನಾವು ಹೆಣ್ಣು ಹಿಂದೂ ಮಕ್ಕಳು ಹಣೆಗೆ ಮತ್ತೆ ಬೇರೆ ಬೇರೆ ಭಾಗಕ್ಕೆ ನಾವು ಅರಿಶಿನ ಕುಂಕುಮನ ಬಳಸಿದ್ರೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಬೇರೆ ಧರ್ಮದವರು ಅದನ್ನ ಬೇರೆ ರೂಪದಲ್ಲಿ ತಗೊಳ್ತಿದ್ದಾರೆ, ಆ ಹಾಲಿನ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಅದನ್ನ ತಗೊಳ್ತಿದ್ದಾರೆ. ಎಲ್ಲಿಗೆ ನಾವ್ ಯಾಕೆ ಅದು ಭಾವನಾತ್ಮಕವಾಗಿ ಯಾಕೆ ತಗೊಂಡು ಹೋಗ್ಬೇಕಾಗಿತ್ತು? ಕನ್ನಡ ಅನ್ನುವಂಥದ್ದು ಭಾವನೆ, ಬರಿಯ ಭಾಷೆ ಅಲ್ಲ. ಈಗ ಹೊಟ್ಟೆ ಒಳಗಡೆ ಗರ್ಭದಲ್ಲಿ ಮಗು ಇದೆ ಅಂದ್ರೆ ಅದನ್ನ ಫೀಟಸ್ ಆಗಿ ನೋಡಿ ಅಂದ್ರೆ ಇಲ್ಲ ಸ್ವಾಮಿ, ಅದ್ ನನಗೆ ಮಗುನೇ, ಅದು ಸೈನ್ಸ್ ಅಲ್ಲಿ ಫೀಟಸ್ ರೀ ಅಂದ್ರೆ ನೀವು ಆತರ ಹೇಳ್ದ ಹಾಗಿದೆ. ಅರ್ಶಿನ ಕುಂಕುಮನ ಪ್ರಾಕೃತಿಕವಾಗಿ ಸಿಕ್ಕಿರೋ ವಸ್ತು ಅಂತ ಅಂದ್ಕೊಳ್ಳಿ ಅಂತ. ಅದು ಪ್ರಾಕೃತಿಕವಾಗಿ ಸಿಕ್ಕಿರೋ ವಸ್ತುನ ನಾವು ಹಣೆಯಲ್ಲಿ ನಾವು ಕೆನ್ನೆಯಲ್ಲಿ ಹಚ್ಕೋತೀವಿ. ಅದ್ರ ಆಕ್ಷೇಪ ಪಡಿಸ್ತಾ ಇರೋದು ಬಾನು ಮುಷ್ತಾಕ್ ಅವ್ರು ತಾನೆ, ನಾವಲ್ವಲ್ಲ. ಈ ತರ ಎಲ್ಲ ಒಂದು ಚಿತ್ರ ಕೊಡೋದಕ್ಕೆ ತಮ್ಗೆ ಬರೋದಕ್ಕೆ ಯಾವ್ದಾದ್ರು ಇದಾಯ್ತಾ ಅಂತ, ಯಾರಾದ್ರೂ ತಮ್ಗೆ ಪ್ರೊವೋಕ್ ಆಯ್ತಾ ಅಂತ? ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಇದು ಬಹಳ ವೈಯಕ್ತಿಕ ಪ್ರಶ್ನೆ ಅಂತ ನನಗನ್ಸುತ್ತೆ. ಮುಸ್ತಾಕ್ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಬೇಕು ಅಂತಂದ್ರೆ ತಮ್ಗೆ ತಮ್ಮ ವೈಯಕ್ತಿಕ ಅನ್ನೋದಕ್ಕಿಂತ ಇದು ಪಕ್ಷದಲ್ಲಿ ಇರೋದ್ರಿಂದಾನೇ ಇದನ್ನ ಆರೋಪ ಮಾಡ್ತಾ ಇದ್ರ ಅಥವಾ ಸ್ವೀಕರಿಸ್ಕೋತಾ ಇಲ್ವಾ ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ ಮೇಡಮ್. ತಾವು ಅದಕ್ಕೆ ವಿವರಣೆ? ಇಲ್ಲ ಇಲ್ಲ ಇಲ್ಲ, ಏನೋ ಹೊಡೆದಂಗಾಯ್ತು. ವಿರೋಧ ಇರೋದು ಅವ್ರಿಗೆ, ನಮಗಲ್ಲ. ಭುವನೇಶ್ವರಿ ಬಗ್ಗೆ, ಚಾಮುಂಡೇಶ್ವರಿ ಬಗ್ಗೆ, ಅವ್ರು ಹಚ್ಕೊಂಡ್ರೋ ಕುಂಕುಮದ ಬಗ್ಗೆ, ಅರ್ಶನದ ಬಗ್ಗೆ ವಿರೋಧ ಇರೋದು ಅವ್ರಿಗೆ. ಹಾಗೆ ವಿರೋಧ ಇರೋ ಜಾಗಕ್ಕೆ ಅವ್ರು ಯಾಕೆ ಬರ್ಬೇಕು? ಸ್ವಾಮಿ, ನಮಗೂ ಬುದ್ಧಿ ಬಂದಿದೆ, ಯಾರು ಹೆಂಗಂತ ಬುದ್ಧಿ ಬಂದಿದೆ ನಮ್ಗೆ. ಅವರು ಲೇಖಕಿಯಾಗಿ ತಮ್ಮ ಧರ್ಮಗುರುಗಳನ್ನೇ ಅವರು ಕಠಿಣವಾಗಿ ಖಂಡಿಸಿರೋದು, ವಿರೋಧಿಸಿರೋದು ನೋಡಿದೀವಿ. ನನ್ ಮೇಲೆ ಹಣೆ ಇಟ್ಟು ತಲಾಕ್ ಆಗಿರ್ಬೋದು ಅಥವಾ ಬಾಲ್ಯ ವಿವಾಹ ಆಗಿರ್ಬೋದು. ಸೊ ಅವರು ಒಬ್ಬ ಹೋರಾಟಗಾರ್ತಿನೂ ಹೌದು, ಒಬ್ಬ ಲಾಯರು ಹೌದು, ಒಬ್ಬ ಪತ್ರಕರ್ತರು ಹೌದು. ದಸರಾ ಅನ್ನೋದು ನಿಮ್ಮ ಪ್ರಕಾರ ಅದು ಹಿಂದೂಗಳ ಧಾರ್ಮಿಕ ಆಚರಣೆಯೋ ಅಥವಾ ಸರ್ಕಾರಿ ಕಾರ್ಯಕ್ರಮ? ನಾಡ ಹಬ್ಬ ಮೇಡಮ್, ಯಾರು ಬೇಕಾದ್ರೆ ಈಗ ಅಲ್ಲಿ ಆಚರಣೆಗಳು ಏನಾಗುತ್ತೆ? ಆಚರಣೆಗಳು ಎಲ್ರಿಗೂ ಅದು ಸರಿ. ನಾಡ ಹಬ್ಬ ಅಂತಂದ್ಮೇಲೆ ಉದ್ಘಾಟನೆ ಅಂದ್ರೆ ಹೇಗಾಗತ್ತೆ? ಯಾವ ರೀತಿಯ ಪ್ರಕ್ರಿಯೆಗಳಲ್ಲಿ ಇರುತ್ತೆ? ಬಂದ್ ಕಟ್ ಮಾಡ್ತಾರಾ? ಅಲ್ಲಲ್ಲ, ಚಾಲನೆ ಕೊಡೋದು ಯಾವ ರೀತಿ ಇರ್ಬೋದು ಮೇಡಮ್. ನೀವು ದಸರಾ ನೋಡಿದಿರಲ್ಲ ಸರ್, ಹೆಂಗೆ ಚಾಲನೆ ಕೊಡೋದು ಅಂದ್ರೆ ಹೆಂಗೆ, ಏನ್ ಪ್ರಕ್ರಿಯೆ ಇರುತ್ತೆ? ಇವತ್ತಿನ ದಿನ ಇದು ಪ್ರಾರಂಭ ಮಾಡ್ತಾ ಇದೀವಿ ಅಂತಲೇ ಅಷ್ಟೇ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಎಕ್ಕುಟ್ಟೋಗಿ ಸರ್. ಅದೇ ಆಣೆಗಳು ಅದರದೇ ಆದಂತಹ ಪ್ರೋಟೋಕಾಲ್ ನೀವು ಇರ್ತದೆ ನೋಡಿಲ್ಲ ಅಥವಾ ನಿಮಗೆ ಗೊತ್ತಿಲ್ಲ? ಅಲ್ಲ, ಉದ್ಘಾಟನೆ ನೋಡಿಲ್ದೇ ಇರ್ಬೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಆದ್ರೆ ಅಲ್ಲಿ ಚಾಮುಂಡೇಶ್ವರಿಯ ಒಂದು ಉತ್ಸವ ಮೂರ್ತಿ ಇರುತ್ತೆ. ಅದಕ್ಕೆ ಶಾಸ್ತ್ರೋಕ್ತವಾಗಿ ನಿಗದಿತ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಅರಿಶಿನ ಕುಂಕುಮ, ಹೂವು, ಮಂಗಳಾರತಿ ಎಲ್ಲವೂ ಇರುತ್ತೆ. ಇದು ಉದ್ಘಾಟನೆ, ರಿಬ್ಬನ್ ಕಟ್ ಮಾಡೋದಿಲ್ಲ. ಮೇಡಮ್ ಆಗ್ಲಿಂದ ವಿವರಿಸಿದ್ದೇನು, ಬಾನು ಮುಷ್ತಾಕ್ ಅವರಿಗೆ ಅರಿಶಿನ ಕುಂಕುಮದ ಬಗ್ಗೆನೇ ಆಕ್ಷೇಪ ಇರುವಾಗ ಈ ಪೂಜೆ, ಹಿಂದೂ ಸಂಪ್ರದಾಯದ ಪೂಜೆಯಲ್ಲಿ ಭಾಗಿಯಾಗೋದು ಸರಿಯಾ ಅಂತ ಕೇಳಿದ್ರು. ನೋ ವೇ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅಲ್ಲ, ಈ ಹಿಂದೆ ಈ ವಿವಾದ ಉಟ್ಕೊಂಡಿಲ್ವಾ? ಈ ಹಿಂದೆ ಆನೆನಲ್ಲಿ ಯಾರೋ ಒಬ್ಬ ಮುಸಲ್ಮಾನ ರಾಜ ಆನೆನಲ್ಲಿ ಬಂದಿ ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳನ್ನ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಆನೆ ಮೇಲೆ ಬಂದು ಏನು, ಆನೆ ಮೇಲೆ ಯಾರೋ ಒಬ್ರು ರಾಜರ ಮುಸಲ್ಮಾನರು ಇವ್ರ ಹೆಸರು ಗೊತ್ತಾಗ್ತಿಲ್ಲ, ಆನೆ ಮೇಲೆ ಬಂದಿದ್ದಾರೆ ಅವರು. ಆನೆ ಮೇಲೆ ಬಂದು ಉದ್ಘಾಟನೆ ಮಾಡಿದಂತಹ ಉದಾಹರಣೆಗಳಿದಾವೆ ಈ ಹಿಂದೆ. ಈಗ ವಿವಾದ ಉಟ್ಕೊಂಡಿರೋದು ಏನಕ್ಕೆ? ಆಗ್ಲೂ ವಿವಾದ ಆಗಿತ್ತು ಸರ್, ನಿಮಗ್ ಗೊತ್ತಿಲ್ಲ ಅನ್ಸುತ್ತೆ. ನೀವೇ ಬೇರೆಯವ್ರು ಯಾರಾದ್ರೂ ಪ್ರಶ್ನೆ ಯಾವ ಇವೆಲ್ಲ ನಮ್ಮನ್ನ ಕೇರಳ ನೀವು ತಗೊಂಡ್ರೆ ಅದಕ್ಕೆ ಧಾರ್ಮಿಕ ಲೇಪನನೇ ತೆಗೆದ್ಬಿಟ್ಟು ಅದನ್ನ ಸಾಂಸ್ಕೃತಿಕ ಅಂತ ಮಾಡ್ಬಿಟ್ಟಿದ್ದಾರೆ. ಆ ತರಾನೇ ದಸರಾನು ಮಾಡೋ ಹುನ್ನಾರ ನಡೀತಿದೆ ಅಂತ ಅನ್ನಿಸ್ತಾ ಇದೆ. ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಈ ತರ ಅವ್ರು ಮಾಡಿದ್ರೆ ನಮ್ ಮೂಲಭೂತ
ಅಧಿಕೃತವಾಗಿ ಹಿಂದೂ ಹಬ್ಬ ಆಗಿರೋ ಇದನ್ನ ಅವ್ರ ಸಾಂಸ್ಕೃತಿಕ ಲೇಪನ ಕೊಟ್ಬಿಟ್ರೆ ನಾಳೆ ಎಲ್ಲೋ ದುಬೈಯಲ್ಲಿ ಕೂತಿರೋ ಶೇಖು ನಾನು ದಸರಾ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಆನೆ ಇಲ್ಲ ಅಂತ ಒಂಟೆ ತಂದ್ಬಿಟ್ಟು ಅದ್ರಲ್ಲಿ ತಾನೇ ಕೂತ್ಕೊಂಡು ಸೆಲೆಬ್ರೇಟ್ ಮಾಡೋ ಕಾಲ ಬಂದ್ರು ಬರ್ಬೋದು ಮೇಡಮ್. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಸಣ್ಣ ಅವ್ರಿಗೆ ಏನೋ ಗೊಂದಲ ಇದೆ, ಅದ್ರ ಬಗ್ಗೆನೂ ನಾನು ವಿವರ ಹೇಳ್ಬಿಡ್ತೀನಿ. ಇತಿಹಾಸ ನಾವು ಓದ್ಕೋಬೇಕು ಮೈ ಫ್ರೆಂಡ್, ಓದ್ಕೋಬೇಕು. ನಾವು ಓದ್ಕೊಳ್ದೆ ಚರ್ಚೆಗೆ ಕೂತ್ಕೋಬಾರ್ದು ಅಲ್ವಾ? ಅವಾಗ ಕಳೆದು ಹೋಗ್ತೀವಿ, ನೀವು ಕಳೆದು ಹೋಗದ ಹಾಗೆ. ಇದರ ಮೂಲ ಇರೋದು ಹಿಂದೂ ದೇವಾಲಯಗಳು, ದೇವತೆಗಳ ಬಗ್ಗೆ ನಮಗಿರೋ ಭಾವನೆಗಳು, ಭಕ್ತಿ, ಇದೆಲ್ಲವೂ ಮೂಲ. ವಿಜಯನಗರದ ಅರಸರು ಶುರು ಮಾಡಿದ್ದು ಇದೇ ಕಾರಣಕ್ಕೆ, ದಸರಾ ಅನ್ನುವಂಥದ್ದು. ಮನೆಗಳಲ್ಲಿದ್ದದನ್ನ ಸಾರ್ವಜನಿಕವಾಗಿ ತಗೊಂಡ್ಬಂದ್ರು. ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಆಯ್ತಾ? ಚಾಮುಂಡೇಶ್ವರಿಯ ಬಗ್ಗೆ ಹೈದರ್ ಅಲಿಗೆ ಬಹಳ ಭಕ್ತಿ ಇತ್ತು ಅಂತ ಯಾವ ಉಲ್ಲೇಖವೂ ಇಲ್ಲ. ನಾನು ಎಲ್ಲಾ ಪುಸ್ತಕಗಳನ್ನ ತಿರುವು ಹಾಕ್ಬಿಟ್ಟೆ. ಇನ್ನು ಟಿಪ್ಪು ಸುಲ್ತಾನರ ಕಾಲ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಆಚರಣೆಗಳನ್ನ ಸ್ಥಗಿತಗೊಳಿಸಲಾಗಿತ್ತು. ಎನಿ ಹಿಸ್ಟಾರಿಯನ್ ಕ್ಯಾನ್ ಚಾಲೆಂಜ್ ಮೀ ಆನ್ ದಿಸ್. ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ಅವ್ರು ಮಾಡ್ಲಿಲ್ಲ ಸರ್, ಮಾಡ್ಲಿಲ್ಲ ಅವರು ದಸರಾನ. ಮೈಸೂರು ಅರಸರು ಬಂದ ಮೇಲೆ ಮತ್ತೆ ದಸರಾ ಪ್ರಾರಂಭ ಆಗಿತ್ತು. ಸರ್ಕಾರ ಸಂವಿಧಾನ ಬಂದ ಮೇಲೆ ಸ್ವತಂತ್ರದ ನಂತರ ಮೈಸೂರು ಅರಸರ ಪ್ರಿವಿ ಪರ್ಸ್ ಎಲ್ಲ ಅವರಿಂದ ಕಸ್ಕೊಂಡ ಮೇಲೆ ದೇಶದ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ.